ನಮ್ಮ ಮೆಟ್ರೋ ದರ ವಿಚಾರದಲ್ಲಿ ಕಾಂಗ್ರೆಸ್ ಟಕ್ಕರ್. ಮೆಟ್ರೋ ದರ ನಿಗದಿ ಪ್ರತ್ಯೇಕ ಸಮಿತಿ ರಚಿಸಲಾಗಿದೆ. ಕೇಂದ್ರ ಸಚಿವಾಲಯದ ಕಾರ್ಯದರ್ಶಿಯವರೇ ಸಮಿತಿಯ ಅಧ್ಯಕ್ಷರು. ನೋಡಿ, ನಮ್ಮ ಮೆಟ್ರೋ ದರ ವಿಚಾರದಲ್ಲಿ ಈಗ ಕೇಂದ್ರ ವರ್ಸಸ್ ರಾಜ್ಯ ನಡೀತಾನೆ ಇದೆ. ಮೆಟ್ರೋ ದರ ನಿಗದಿಗೆ ಪ್ರತ್ಯೇಕ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಕೇಂದ್ರ ಸಚಿವಾಲಯದ ಕಾರ್ಯದರ್ಶಿಯವರೇ ಸಮಿತಿಯ ಅಧ್ಯಕ್ಷರು. ದರ ನಿಗದಿ ಸಂಬಂಧ ಈ ಸಮಿತಿ ರಾಜ್ಯ ಅಭಿಪ್ರಾಯವನ್ನ ಕೇಳಲ್ಲ. ಹೇಗಿದ್ರೂ ದರ ಏರಿಕೆಗೆ ರಾಜ್ಯ ಸರ್ಕಾರ ಹೇಗೆ ಹೊಣೆಯಾಗುತ್ತೆ? ಬಿಜೆಪಿ ಮಗು ಚಿವುಟಿ ತೊಟ್ಟಿಲು ತೂಗುವ ಚಾಳಿಯನ್ನ ಮುಂದುವರೆಸಿದೆ. ಸುಳ್ಳಿನ ಮೂಲಕ ಜನರನ್ನ ದಾರಿ ತಪ್ಪಿಸ್ತಾ ಇದೆ ಅಂತ ಕಾಂಗ್ರೆಸ್ ಕಿಡಿಕಾರಿರೋದು. ಕಾಂಗ್ರೆಸ್ಗೆ ತಿರುಗೇಟು ನೀಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ಲ, ದಿವಾಳಿಯಾಗಿದೆ. ಆದ್ದರಿಂದ ಬಿಎಂಆರ್ಸಿಎಲ್ ಮೇಲೆ ಒತ್ತಡ ಹಾಕಿ ಎಫ್ಎಫ್ಸಿ ಕಮಿಟಿ ಮೂಲಕ ದರ ಏರಿಸಿದೆ. ಈ ಸರ್ಕಾರ ಸಾರ್ವಜನಿಕರ ಅಭಿಪ್ರಾಯವನ್ನ ಪರಿಗಣಿಸಿಲ್ಲ ಅಂತ ಕಿಡಿಕಾರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಮೆಟ್ರೋ ದರ ಹೆಚ್ಚಳದ ಹಿಂದಿರುವುದೇ ಸುಳ್ಳುಕೋರ ಕೇಂದ್ರ ಬಿಜೆಪಿ. ಬೆಂಗಳೂರಿನ ಮೆಟ್ರೋ ದರಗಳನ್ನ ಕರ್ನಾಟಕ ಸರ್ಕಾರ ನಿರ್ಧರಿಸುವುದಿಲ್ಲ. ಕಾನೂನಿನ ಪ್ರಕಾರ ಕೇಂದ್ರ ನೇಮಿಸಿದ ದರ ನಿಗದಿ ಸಮಿತಿಯು ಶುಲ್ಕ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತದೆ ಮತ್ತು ಕೇಂದ್ರ ಸರ್ಕಾರದ ಅಧ್ಯಕ್ಷತೆಯ ಮಂಡಳಿಯು ಅನುಮೋದಿಸುತ್ತದೆ. ಕಾಂಗ್ರೆಸ್ ಸರ್ಕಾರವು ದರ ಏರಿಕೆಯನ್ನ ವಿರೋಧಿಸಿತು, ಆದರೆ ಅವುಗಳನ್ನ ತಡೆಯಲು ಯಾವುದೇ ಕಾನೂನು ಅಧಿಕಾರವನ್ನ ಹೊಂದಿಲ್ಲ. ಬಿಜೆಪಿಗರೇ ಮೆಟ್ರೋ ದರ ಹೆಚ್ಚಳ ಮಾಡಿದ್ದು ನಿಮ್ಮದೇ ಕೇಂದ್ರ ಸರ್ಕಾರದ ಒಪ್ಪಿಗೆ ಮೇರೆಗೆ. ನಿಮ್ಮ ಬೇಳೆ ಬೇಯಿಸಿಕೊಳ್ಳಲು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಹಾಕಿದ್ರೆ ಹೇಗೆ? ಜನರನ್ನ ತಪ್ಪು ದಾರಿಗೆ ಎಳೆಯೋದು ನಿಮ್ಮ ಕೆಲಸನ. ಬೆಂಗಳೂರಿಗರೇ, ಬಿಜೆಪಿಯ ಸುಳ್ಳು ಪ್ರಚಾರಗಳಿಗೆ ಬಲಿಯಾಗಬೇಡಿ. ಬೆಂಗಳೂರಿಗರೇ, ಬಿಜೆಪಿಯ ಸುಳ್ಳಿಗೆ ಕಿವಿ ಕೊಡುವುದನ್ನು ನಿಲ್ಲಿಸಿ. ಮೆಟ್ರೋ ದರ ಹೆಚ್ಚಳದ ಹಿಂದಿರುವುದೇ ಸುಳ್ಳುಕೋರ ಕೇಂದ್ರ ಬಿಜೆಪಿ. ಬೆಂಗಳೂರಿನ ಮೆಟ್ರೋ ದರಗಳನ್ನ ಕರ್ನಾಟಕ ಸರ್ಕಾರ ನಿರ್ಧರಿಸುವುದಿಲ್ಲ. ಕಾನೂನಿನ ಪ್ರಕಾರ ಕೇಂದ್ರ ನೇಮಿಸಿದ ದರ ನಿಗದಿ ಸಮಿತಿಯು ಶುಲ್ಕ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತದೆ ಮತ್ತು ಕೇಂದ್ರ ಸರ್ಕಾರದ ಅಧ್ಯಕ್ಷತೆಯ ಮಂಡಳಿಯು ಅನುಮೋದಿಸುತ್ತದೆ. ಕಾಂಗ್ರೆಸ್ ಸರ್ಕಾರವು ದರ ಏರಿಕೆಯನ್ನ ವಿರೋಧಿಸಿತು, ಆದರೆ ಅವುಗಳನ್ನ ತಡೆಯಲು ಯಾವುದೇ ಕಾನೂನು ಅಧಿಕಾರವನ್ನ ಹೊಂದಿಲ್ಲ. ಬಿಜೆಪಿಗರೇ ಮೆಟ್ರೋ ದರ ಹೆಚ್ಚಳ ಮಾಡಿದ್ದು ನಿಮ್ಮದೇ ಕೇಂದ್ರ ಸರ್ಕಾರದ ಒಪ್ಪಿಗೆ ಮೇರೆಗೆ. ನಿಮ್ಮ ಬೇಳೆ ಬೇಯಿಸಿಕೊಳ್ಳಲು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಹಾಕಿದ್ರೆ ಹೇಗೆ? ಜನರನ್ನ ತಪ್ಪು ದಾರಿಗೆ ಎಳೆಯೋದು ನಿಮ್ಮ ಕೆಲಸನ. ಬೆಂಗಳೂರಿಗರೇ, ಬಿಜೆಪಿಯ ಸುಳ್ಳು. Public notice issued inviting suggestions. During the discussions, suggestions were made by GOK officials, Government of Karnataka officials. ಅದರಲ್ಲಿ ಬ್ರಾಕೆಟ್ ಅಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಅಂಡ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ಸ್ that a fair revision is imperative in order to reduce the financial burden on the state government. Further, the officials were of the view that fares should be revised annually by applying an annual automatic fare revision formula. ಪ್ರತಿ ವರ್ಷ ಕೂಡ ನಿಮಗೆ ಈ ಒಂದು ದರ ಏರಿಕೆ ಏನಿದೆ ಪರ್ಸೆಂಟೇಜ್ನ ಏನು ಒಂದು ಫಿಕ್ಸೇಷನ್ ಮಾಡ್ಕೋಬೇಕು ಥ್ರೂ FFC ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದಾರೆ. ಒಂದು ಕಡೆ ಗೌರ್ಮೆಂಟ್ ಆಫ್ ಕರ್ನಾಟಕ ಅಫಿಷಿಯಲ್ಸು ಥ್ರೂ ಅರ್ಬನ್ ಡೆವಲಪ್ಮೆಂಟ್ ಆ್ಯಂಡ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ ಗೌರ್ಮೆಂಟು ಆರ್ಥಿಕವಾಗಿ ಬರ್ಡನ್ನ ತಗೊಳ್ಳೋದಕ್ಕಾಗೋದಿಲ್ಲ, ಹಾಗಾಗಿ ಒಂದು ಫೇರ್ ರಿವಿಷನ್ನ ಮಾಡಬೇಕು ಅಂತಕ್ಕಂಥದ್ದು ಅವರೇ ಉಲ್ಲೇಖ ಮಾಡಿರೋದು, ನಾವಲ್ಲ. ಯಾರು? ಅರ್ಬನ್ ಡೆವಲಪ್ಮೆಂಟ್ ಆ್ಯಂಡ್ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ. In fact, the Urban Development Department of the state government has been sending regular communications in this regard to BMRCL for expediting the constitution of the Fare Fixation Committee. ಅಂದರೆ ರೆಗ್ಯುಲರ್ ಆಗಿ ಈ ವಿಚಾರದ ಬಗ್ಗೆ ಕಮ್ಯುನಿಕೇಷನ್ ಮಾಡ್ತಾ ಇರ್ತಕ್ಕಂಥವ್ರು ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಆಗ್ತಾ ಇರ್ತಕ್ಕಂಥದ್ದು. ಇದು ಫೇರ್ ಫಿಕ್ಸೇಷನ್ ಏನಿವತ್ತು ಪ್ರೈಸ್ ಹೈಕ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾ ಇದ್ದಾರೆ, ಇಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಇರ್ತಕ್ಕಂಥದ್ದು ಇದು ಭಾಳ ಸ್ಪಷ್ಟ. ಕಮ್ಯುನಿಕೇಷನ್ ಆಗಿರೋದು ರಾಜ್ಯ ಸರ್ಕಾರದ ಕಡೆಯಿಂದ. ದ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಬಿನ್ ಸೆಂಡಿಂಗ್ ಕಮ್ಯುನಿಕೇಷನ್ಸ್ ಇನ್ ದಿಸ್ ರಿಗಾರ್ಡ್ ಟು BMRCL ಫಾರ್ ಎಕ್ಸ್ಪೆಡಿಟಿಂಗ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಫೇರ್ ಫಿಕ್ಸೇಷನ್ ಕಮಿಟಿ. ಅಂದರೆ